ನೋಡ್ರಿ ಫ್ರೆಂಡ್ಸ, ನಿಮ್ಗೆ ಎಲ್ಲರೂ ಆ ದೇಶಕ್ಕೆ ಈ ದೇಶಕ್ಕೆ ಕೇರಳಕ್ಕೆ ಕಾಶ್ಮೀರಕ್ಕೆ ಲಡಾಖಿ ಅಂತೇಳಿ ತೊಗೊಂಡು ಹೋಗ್ತಾರೆ. ನಾವು ಎಲ್ಲಿ ಬಂದವು ನಿಮ್ಮನ್ನು ಎಲ್ಲಿ ಕರ್ಕೊಂಬಂದೇವು ಅಂತಂದ್ರೆ ಇನ್ನೂ ತನಕ ಇಸ್ರೋದವ್ರಿಗೂ ಹೋಗಿಲ್ಲ, ಆಮೇಲೆ ನಾಸಾದವ್ರಿಗೂ ಹೋಗಿಲ್ಲ. ಡೈರೆಕ್ಟ್ ಮಂಗಳ ಗ್ರಹದಾಗ ನಾವೇನು ಮಾಡಿದ್ದೀವಿ, ಬಂದೇ ಇಳಿದೇವೆ ಇಲ್ಲ ವಿತೌಟ್ ರಾಕೆಟ್. ಇನ್ನೂ ಮನುಷ್ಯರನ್ನ ಚಂದ್ರ ಮೇಲೆ ಕಳಿಸ್ಯಾರ, ಬಟ್ ಇನ್ನೂ ಮಂಗಳ ಗ್ರಹದಾಗ ಕಳಿಸಲ್ಲ. ನಾವು ಅಲ್ಲಿ ಬಂದಿದ್ದೇವೆ ಈಗ. ರೇಂಜಿಗೆ ಏನು ಇದು ಯಾರು ಕಣ್ಣಿಗೆ ಬಿದ್ದಲ್ವ, ಏನು ಮಾಡಿಸೋದು ಏನು ವಿಚಾರ ಏನೈತು ಇಲ್ಲದ್ರದ ಅಲ್ರಿ. ರೋಡ್ ಮಾಡ್ಸೋದು ಒಬ್ಬರು ಇರಲಿ, ಅವನು ಇದನ್ನು ಜಸ್ಟ್ ಒಂದು ಸೇಫ್ಟಿ ಪರ್ಪಸರ ಬೇಡ. ಯಾವ ನಮ್ಮನೆ ಡೇಂಜರ್ ಆಗೈತಿ ಇದ. ಹಾಂ, ಇದು ಎಷ್ಟು ಈ ರೋಡ್ ನೋಡಿ ಏನು ಅನ್ಸಾಯ್ತದೆ ನಿಮ್ಗೆ? ಏನಪ್ಪ ಈ ರೋಡ್ ನೋಡ್ರ ಏನ್ ಮಾತಾಡು, ಯಾರು ಅದಾರು ಇಲ್ವ ನಂಗೆ ಅನ್ಸಾಯ್ತು. ಮತ್ತಲ್ಲ ನೀವು ದಿನ ಹೋಗಿ ಮಾಡ್ತಾರೆ ದಿವಸ ಏನೊಂದಿದ್ರು MK ಒಳಗೆ ಬರ್ಬೇಕು ನೀವು. ಬರ್ಬೇಕು ದಿನದ ಮಟ್ಟಿಗೆ ಮತ್ತಂದ್ರೆ ಏನೋ ಪ್ರತಿಯೊಂದಕ್ಕೂ ಇಲ್ಲೇ ಬರ್ಬೇಕು. ಬಾಳ ಸಮಸ್ಯೆ ಆಗುತ್ತದೆ. ದೊಡ್ಡ ಸಮಸ್ಯೆ. ಈ ರೋಡ್ ಬಗ್ಗೆ ಏನ್ ಮಾಡ್ಬೇಕು ಇವ್ರಜ? ಇದ್ರ ಬಗ್ಗೆ ಕ್ರಮ ತಗೋಬೇಕು. ಯಾರು ಬಿದ್ದ ಸತ್ತ ಜವಾಬ್ದಾರಿ ಯಾರ, ಇದ್ರ ಮ್ಯಾಲ ಯಾರು ಅದಾರೋ ಸತ್ತಾರೋ ಈ ತರ ಮಂದಿ ಮಾತಾಡ್ತತಿ. ಇಲ್ಲಿ ದಿವಸ ಐದ್ಲೆ ಒಂದು ಖಾನಾಪುರ ಬೈಲೊಂಗಲ್ ರೋಡ್ ಇದೆ, ಮೇನ್ ರೋಡ್ ತಾಲೂಕನ್ ಕುಡಿಸುವಂತ ರೋಡ್ ಇದೆ. ಮತ್ತೆ ಜತ್ ಜಂಬೋಟಿ ರೋಡ್ ಇದ ರೋಡ್. ಈ ಪರಿಸ್ಥಿತಿ ಹಳ್ಳಿಯಾಗ ಏನ ಪರಿಸ್ಥಿತಿ ಏನ ಇದ್ರ ಮ್ಯಾಗಿಂದ ಯಾರು ಇದ್ದು ಇಲ್ಲ ಹಂಗಂತ್ರಿ. ಹೌದು, ಬರೋಬರ. ಅಂದ್ರೆ ಒಟ್ಟು ಈಗ ತ್ವರಿತವಾಗಿ ಮಾಡಿಸ್ಬೇಕು. ಇದ್ರ ಜನ ಉಳಿಯಂಗಿಲ್ಲ. ಇನ್ನ ಒಂದು ಕೊಲೆ ಸಾಯ್ತಾವ್ ನೋಡ್ರಿ. ಇಂತ ಪರಿಸ್ಥಿತಿ ಡೇಂಜರ್ ಐತ್ರಿ. ಡೇಂಜರ್. ಆಯ್ತು. ಇದ ತರ ನೋಡ್ರಿ, ಎಲ್ಲಾರು ನಾವು ಫೀಡ್ಬ್ಯಾಕ್ ಹೇಳಕತ್ತಿದೀವಿ. ಯಾರ್ಯಾರ ನಾಗರಿಕರಿಗೆ ಏನೇನ್ ತೊಂದರೆ ಆಗೈತಿ ಎಲ್ಲಾನ ಹೇಳ್ತಾರ. ಇಲ್ಲ ಹೇಳ್ಕೊಂತ ಹಂಗ ಮಾತಾಡುವಂತ ಇದು ರೋಡ್ ನೋಡಿ ಹೆಂಗ ಅನ್ಸಾಯ್ತಾರ ನಿಮ್ಗೆ? ರೋಡ್ ಬಾಳ ಆಗೈತ್ರಿ ಸರ್. ಇದ ನಮಗೀಗ ಬಾಳ ಅಂದ್ರ ಬಾಳ ಕಂಟಾಳಿಗೆ ಬರತೈತ್ರಿ ರೋಡ್ ಹಿಡಿದು ಅಡ್ಡಾಡೋದಕ್ಕೆ. ಒಂದ್ ಯಾವ್ದೋ ಪೇಷಂಟ್ ಇದ್ರು ಒಯ್ಬೇಕಾದ್ರ ಬಾಳ ಅನ್ಸಾತವ್ರಿ ರೋಡ್ ಹಿಡಿದ್ ನಾವ. ಅಂದ್ರೆ ನಿಮ್ದ ಅನ್ನೋದೇನ ಉಳ್ಸಾಕ ನೀವು ಒಯ್ಯುವಾಗ ಸಹಾಯಕನ ಕರ್ಕೊಂಡು ಅಂತ ಇದು ನಿಮ್ಗ? ಹೌದ್ರಿ. ಇದು ಮತ್ತೇನ ಪೇಷಂಟ್ ನಾವು ಉಳಿಸೋ ಸಲುವಾಗಿ ನಾವು ಹೋಗ್ತೇವೆ. ಯಾವ್ದೋ ಡೆಲಿವರಿ ಪೇಷಂಟ್ ಹಿಡ್ಕೋ ಏನಾಡ್ಕೋ ಅಣ್ಣ ಹೆಂಗ್ ಬರ್ಬೇಕಂದ್ರ ನಿಮ್ಗೆ ಏನೋ ಪ್ರಾಬ್ಲಮ್ ಆಗತೈತಿ. ಹೌದ್ರಿ. ನೀವ್ ಏನ್ ಕೆಲಸ ಮಾಡ್ತೀರಿ? ನಾವು ಈಗ ಇಲ್ಲೇ ಗೌಂಡಿ ಕೆಲಸ ಮಾಡ್ತೇವ್ರಿ. ನಮ್ದು ಇಲ್ಲೇ ನಾಲ್ಕು ಚಾಲು ಐತ್ರಿ. ಹೋಗಿ ಬಂದು ಹಿಂಗ ಮಾಡ್ತೇವ್ರಿ. ನಾವು ಚಂಜಿ ಮುಂದೆ ಹೋಗ್ರಿ, ಇದು ಹರಿಯಾಗ ಹೋಗ್ರಿ, ಚಂಜಿ ಮುಂದೆ ಬರ್ತೇವ್ರಿ. ರಾತ್ರಿ ನಾವು 9 ಗಂಟೆಗೆ ಬರ್ತೇವ್ರಿ. ಬರುವಾಗ ಮತ್ತೆ ಇದು ಈ ನಮನಿ ರೋಡ್ ಆಗಿದ್ರಿ ಹೆಂಗ್ ಬರೋದು ಹೇಳ್ರಿ? ಕರೆಕ್ಟ್ ಐತ್ರಿ ನಿಮ್ಗೆ. ಒಂಥರ ಇದು ಇಲ್ಲಿ ನೋಡ್ರಿ, ಇದು ಯಾ ನಮನಿ ಒಂಥರ ಇದು ಧ್ವನಿ ಕೆರಿ ಏನೋ ಏನು ರೋಡ್ ಏನೋ ಕಾಣಿಸ್ಕೊಳ್ತೀರಿ. ಭಾಳ ಸಮಸ್ಯೆ ಆಗೈತ್ರಿ ನಮ್ಗೆ ಈ ರೋಡ್ ಹಿಡಿದು. ಆಯ್ತು, ನೀವು ಅಂದ್ರೆ ಇಲ್ಲಿ ಸಂಬಂಧಪಟ್ಟವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ನೀವು? ಇದು ಸಂಬಂಧಪಟ್ಟವ್ರಿಗೆ ಅಂದ್ರೆ ಇದು ಮಾಡಿಸೋದು ಒಂದು ಇದನ್ನ ಮಾಡ್ಬೇಕ್ರಿ. ಬರೋಬರ. ಅಂದ್ರೆ ಈಗ ಮಳೆ ಆಗೈತಿ, ಇದು ಮಾಡಕ್ ಬರಲ್ಲ ಅಂತಾರ್ರಿ. ಅಂದ್ರೆ ನಿಮ್ದೇನ ಮಳೆಯಾಗ ಅಂದ್ರೆ ಮಾಡಕ್ ಬರಲ್ಲ ಅಂದ್ರೆ ಏನ್ರ ಇದನ್ನ ಪ್ಲೇನ್ರ ಮಾಡ್ಬೇಕಲ್ಲ, ಏನ್ರ ಇದನ್ನ ಮಾಡಿಕಾರ. ಒಟ್ಟು ಒಂದು ಸ್ವಲ್ಪ ಸೇಫ್ಟಿರ ಇದು ನೋಡ್ಬೇಕಂತ ಮಾಡ್ಬೇಕಲ್ಲ, ಸೇಫ್ಟಿರ ಮಾಡ್ಬೇಕ್ರಿ ಇದನ್ನ. ಬರೋಬರ. ಆಯ್ತು, ನಮ್ಮ ಈ ನಮ್ಮನಿ ನೀರ ನಿಂತು ನಮ್ಗೆ ಕಾಲು ಸಂಬಂಧ ದಾಟವಲ್ಲ ಇಲ್ಲಿ. ನಿಮ್ಗೆ ಏನು ಅನ್ಸತ್ರಿ ಇದು ರೋಡ್ ನೋಡ್ರಿ? ಅಲ್ರಿ, ಇಡೀ ಹಳ್ಳಿ ಊರಾಗ ಇಂಥ ಯಾವ್ದು ರೋಡ್ ಇಲ್ಲ. ಇಡೀ ಕರ್ನಾಟಕದಾಗ ರೋಡ್ ಇಲ್ಲ ಇಂಥದ. ಹಾಂ ರೀ. ಇದೇನು ಯಾರು MLA ಬರ್ತಾರ ಇದಕ್ಕೆ? ಇದು ನಿಮ್ದು ಯಾವ್ರಿ? ನಾವು ಬೆಳಗಾವಿಯಿಂದ ಬಂದೇವಿ. ಇದು ಬೆಳಗಾವಿ ಜಿಲ್ಲಾ ಕಿತ್ತೂರು ತಾಲೂಕು ರೀ. ಆಮೇಲೆ ಚನ್ನಮ್ಮನ ಕಿತ್ತೂರಿನ ವಿಧಾನಸಭಾ ಕ್ಷೇತ್ರ ಬರ್ತೈತ್ರಿ ಇದು. ಬಟ್ ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತಾರೆ ನೀವು? ಏನು ಹೇಳೋದ್ರಿ, ನೋಡ್ರಿ ಗೊತ್ತಾಗ್ತೈತಲ್ಲ ಪಾಪ. ಇದು ಏನ್ರಿ, ಇದು ರೋಡ್ ಇದೆ, ದೊಡ್ಡ ಟ್ರಕ್ ಹೋದ ಆಟೋವಲ್ಲೂರಿ ಇಲ್ಲಿ ಇತ್ರ. ಈಗ ನಾವು ಇದವ್ರಿ ಏನ್ ಮಾಡದೇವ್ರಿ, ನಾವು ಇದ ಊರವ್ರನ್ರಿ. ಈಗ ಹೊಸವಾಗಿ ನೀವು ಬರತ್ತೀರಿ, ಪಾಪ ನಿಮ್ಗೆ ಗೊತ್ತಾಗಿಲ್ಲ ಎಲ್ಲಿ ಏಟೈತಿ ಏನೈತಿ ಅಂತ ಹೇಳ್ರಿ. ಸುತ್ತಮುತ್ತ ಹಳ್ಳಿಯಾಗ ಇಂಥ ರೋಡ್ ಇಲ್ರಿ, ನೀವು ನೋಡಕ್ ಹೋದ. ಹೌದೌದ್ರಿ. ಮತ್ತೆ ಹಳ್ಳಿ ಮೇನ್ ರೀ ಇದ ಜತ್ ಜಂಬಟ್ಟಿ ಹೈವೇ ರೀ. ಮತ್ತೆ ಅಲ್ಲಿ ಇದು ನೋಡ್ರಿಲ್ಲ, ಯಾ ನಮ್ನಿ ಸ್ವಲ್ಪ ತೆಗ್ಗಳು ನೋಡ್ರಿ. ಇದ ಡ್ಯಾಮ್ ಆಗಿಬಿಟ್ಟಾವ. ಇದ ಡ್ಯಾಮ್ ಆಗಿಬಿಟ್ಟಾವಲ್ಲಪ್ಪ ರೋಡ್ ಇವ. ಅದರಿ ನೀವು ಹೊಸ ಪಾಪ ಯಾವ ತರ ತೊಂದ್ರೆ ಆಕತಿ ಏನಾಕತಿ ನೀವು ಸರ್ ಈಗ ಇದು ಸಂಬಂಧಪಟ್ಟವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಏನ್ ಸಂಬಂಧಪಟ್ಟವ್ರಿಗೆ ಏನ್ ಎಲ್ಲ ಕೈ ಕ್ರಮ ತಗೊಂತ ಹೇಳ್ರಿ, ರೋಡ್ ಮಾಡಂತ ಹೇಳ್ರಿ. ನಿಂತದಕ್ಕ ನೀವು ಡೈರೆಕ್ಟ್ ಹೇಳ್ಬಿಡ್ರಿ, ಸೋಷಿಯಲ್ ಮೀಡಿಯಾಗ ಹೋಗ್ತೈತ್ರಿ, ನೀವು ಡೈರೆಕ್ಟ್ ಆಗಿ ಹೇಳ್ಬಿಡ್ರಿ ರೋಡ್ ಮಾಡ್ಕೋರಿ. ಇದಕ್ಕ ಏನ್ ರೋಡ್ ಮಾಡಂತ ಹೇಳ್ರಿ, ಬಂದದನ್ನ ನೋಡಂತ ಹೇಳ್ರಿ. ಸುಮ್ಮ ಟ್ಯಾಕ್ಸ್ ವ್ಯಾಟ ಆದ ಇದ GST 18% 20% ತುಂಬ ಏನೈತ್ರಿ? ಏನ ರೋಡ ಇಲ್ಲಿ ಅಂದ್ರ ಕರೆಕ್ಟ್ ರೀ. ಸುಮ್ಗ ಕಾಂಗ್ರೆಸ್ ಬಂದೈತಿ, BJP ಬಂದೈತಿ, ಅದೆಲ್ಲ ಬಿಡಂತ ಹೇಳ್ರಿ. ಮೊದಲು ರೋಡ್ ನೋಡಂತ ಹೇಳ್ರಿ. ಒಡದ ನಿಮ್ ಉದ್ದೇಶ ಏನ್ರಿ? ಯಾವ್ದಾರ ಬರ್ಲಿ ನಮಗ್ ಮೂಲಭೂತ ಸೌಕರ್ಯ ಮೊದಲು ಮಾಡ್ಕೊಡ್ರಿ ಅನ್ನೋದು ಮಾಡ್ರಿ. ಮಂದಿ ಸೌಕರ್ಯ ಮೊದಲು ಮಾಡ್ರಿ. ಕರೆಕ್ಟ್. ಓಕೆ ಸರ್, ಇದು ರೋಡ್ ನೋಡಿ ಚಾಚಾ ಏನ್ ಅನ್ಸಾಯ್ತ್ರಿ ನಿಮ್ಗೆ? ಇದನ್ನ ನೋಡಿ ಹಿಂಗ ಅನಿಸ್ತೈತಿ, ಇಲ್ಲಿಂದ ಸೀದಾ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಕಾಣುತ್ತೆ. ಅಂದ್ರೆ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ಸಾಯ್ತು ಅಂದ್ರೆ ಕರೆಬೇಕು. ಹಾಂ ರೀ. ಗಾಡಿಗಿಂತ ಮುಂಚೆ ನಾವು ಹೋಗ್ಬೇಕು. ಈ ತರ ಅದನ್ನ ನಡ್ಕೊಂತ ಹೋದ್ರು ಅದಕ್ಕಿಂತ ಫಾಸ್ಟ್ ಹೋಗಿ ಬಿಡ್ತಾರ ಅಂತ ನಿಮ್ದು ವಿಚಾರ ರೀ? ಹಾಂ ರೀ. ಈ ತರ ಇದಿದೆ ವ್ಯವಸ್ಥೆ.
ನಮ್ದೊಂದು ವಿನಂತಿ ಏನಿದೆ ಅಂದರೆ ಇದು ರೋಡ್ ಡಿಪಾರ್ಟ್ಮೆಂಟ್ ಏನೋ ಇದೆ ಅದನ್ನ ಬೇಗ ಸ್ವಲ್ಪ ಮುಗಿಸ್ಬೇಕು. ಹಾಂ ರೀ, ಹೊಲಕ್ಕೂ ಮಂದಿ ಹೋಗೋರು ಬರೋರು, ಟೂ ವೀಲರ್ ಮ್ಯಾಗ ಬರೋರು, ಹೌದು ಹೌದು ರೀ. ಏನೋ ಅಡ್ಜಸ್ಟ್ಮೆಂಟ್ ಆಗ್ಬೋದು. ಹಾಂ ರೀ, ಆ ಟೂ ವೀಲರ್ನ ಪಾಪ ಏನು ಮಾಡೋದು ಜನ. ಅಲ್ಲ ಇದು ಟೂ ವೀಲರ್ದಾಗ ಇಲ್ಲಿ ನಡಕ್ ಬರ್ಬೇಕಂದ್ರೆ ರೀ ಇಲ್ಲಿ ನೋಡ್ರಿ ಇಲ್ಲ ಪೂರ ರೀ ಅದು ಸೆಂಟ್ರನ್ನ ಬರ್ಬೇಕ್ರಿ ಅವ್ರ. ಈ ಕಡೆ ಹೊಳ್ಳಿರೋನು ಈ ಕಡೆ ತಗ್ನೆ ಬೀಳ್ತಾರೆ, ಆ ಕಡೆ ಹೊಳ್ಳಿ ಆ ಕಡೆ ತಗ್ನೆ ಬೀಳ್ತಾರೆ ಅವ್ರು. ಏನಿದೆ ಇದೆಲ್ಲ ಸ್ವಲ್ಪ ಬೇಗ ಇದನ್ನ ಮಾಡ್ಬೇಕಂತ ನಮ್ದೊಂದು ಇದಿದೆ. ಹಾಂ ರೀ, ಏನಿದ್ದು ಸ್ವಲ್ಪ ಬೇಗ ಸ್ವಲ್ಪ ಆ್ಯಕ್ಷನ್ ತಗೋಬೇಕಂತ ಒಂದು ವಿನಂತಿ. ಓಕೆ, ಅಂದ್ರೆ ನಿಮ್ಮ ಸರ್ಕಾರಕ್ಕೆ ನಿಮ್ದು ಇದೊಂದು ಇದೆ ರೀ ಸರ್ಕಾರಕ್ಕೆ ಒಂದು ನಮ್ಮದು ವಿನಂತಿ ಐತೆ ರೀ. ಏನಿದ್ದು ಬೇಗ ಸ್ವಲ್ಪ ಅನುಕೂಲ ಆಗುವಂಗೆ ಪಬ್ಲಿಕ್ ಏನು ತ್ರಾಸ ಆಗಬಾರ್ದು. ಹಾಂ ರೀ, ಯಾಕಂದ್ರೆ ಈಗ ದುಡು ಮಂದಿ ಎಲ್ಲ ಹೊಲಕ್ಕೆ ಬರೋಕೆ ಹೋಗೋರು ಹೌದು ಹೌದು ರೀ, ಮತ್ತು ಅದನ್ನು ಹೊಲದ ದುಡಿಮೆ ಎಲ್ಲ ಹೋಗಿ ರೊಕ್ಕ ಎಲ್ಲ ಮತ್ತು ಹಾಕ್ಮೇಲೆ ಹಾಕಬೇಕಾಗುತ್ತೆ. ಹೌದು ರೀ, ಅದು ಬೇರೆ ಮನೆಯಲ್ಲಿ ಮತ್ತೆಲ್ಲ ಬಿದ್ದರೆ ಹೌದು ಅನುಕೂಲ ಎಲ್ಲ ತ್ರಾಸಾಗೋ ಕೆಲಸ ಇದೆಯಲ್ಲ. ಹಾಂ ಬೇಗ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಇಲ್ಲೇ ನಮ್ಮ ಊರನ್ನವ್ರ ಇಲ್ಲೇ ಹೊಲಕ್ಕೆ ಮನೆಗೆ ಡೈಲಿ ಅಡ್ಡಾಡ್ತಾರ. ಅವ್ರ ಪರಿಸ್ಥಿತಿ ಏನಂತೇಳಿ ಇಲ್ಲಿ ನಿಮ್ಗೆ ತೋರಿಸ್ತು ನೋಡ್ರಿ. ಇಲ್ಲಿ ಬಂದ್ರೆ ನೋಡ್ರಿ ಇವ್ರ ಮೇವು ತೊಗೊಂಡು ಬರಾಕತ್ತಿದಾರ. ಏನು ನಿಮ್ಗೆ ಏನು ಅನಿಸುತ್ತೆ ಡೈಲಿ ರೋಡ್ ನೋಡಿ ಇದು ದಿನ? ನಾವು ರೀ ಕಾಂಗ್ರೆಸ್ ಸರ್ಕಾರ ತಂದಿದ್ದಾನೆ ತಪ್ಪ ಅನ್ಸೋದು. ಹಂಗಂದ್ರಿ ಇವತ್ತು ಈಗ ರೋಡ್ ಬಗ್ಗೆ ನಿಮಗೆ ಹೇಳ್ಬೇಕಾಗಿದ್ದು ಏನೈತೆ ನಿಮ್ದು ವಿಚಾರ? ಏನು ತೆಗ್ನಾಗಿನ ಏನು ಯಾರು ಸತ್ರ ಏನು ಬರ್ತಾರೋ ಏನು ಮಾಡ್ತಾರೆ ಹೆಂಗೆ ಬಲ್ರಿ ಒಟ್ಟು ಸತ್ ಮೇಲೆ ಮಾಡೋರಂದ್ರಿ ಇವ್ರ ರೋಡ್ ಹೋಗಿ ಕೌಲಿ ಕೂಡಿ ಬಿಟ್ಟೈತದ. ಸೈಡ್ ಬಂದು ಇಲ್ಲಿ ತಗ್ಗೈತಿ ಇಲ್ಲಿ ತಗ್ಗೈತಿ ಅಂತ ಗಾಡಿ ಸೈಡ್ ಹೊಡೆದ ಕೌಲಿ ಅನ್ನೋದು ಮುಚ್ಚೋಗ್ಬಿಟ್ಟೈತಿ. ಕೌಲಿ ಮೇಲೆ ರೋಡ್ ಆಗಿಬಿಟ್ಟು ಹೆಣ್ಮಕ್ಳು ಕರ್ಕೊಂಡು ಹೋಗ್ತಿರ್ತಾರೆ ಬೈಕ್ ಮೇಲೆ. ಇದು ಯಾವ ಥರ ಇವ್ರು ನೋಡ್ರಲ್ಲಿ ಅಲ್ಲಿ ಸ್ವಲ್ಪ ಹೊಳಿದ್ರೂ ಯಾವ ಥರ ಬಿದ್ದವ್ರಿಗೆ ಯಾವ ಥರ ಪೆಟ್ಟತ್ತದ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಂಗಿಲ್ಲ. ಬಗ್ಗೆದ ರೋಡ ಹೆಂಗೆ ಹೊಲ ಹೋಗ್ಬೇಕ್ರಿ ರೋಡ. ಹಾಂ, ಮತ್ತೆಲ್ಲ ಅಲ್ಲೇ ಗಾಡಿ ಬಿದ್ದು ತಗ್ಗು ಬಿದ್ದಾವ. ಹಾಂ, ಅಲ್ಲ ಟೈಮ್ದಾಗ ಗಾಡಿಗಳು ಪಾಲ್ಟಿಯಾಗಿ ಬೀಳತ್ತಾವು. ನೋಡ್ರಿ ಇದು 2 ನಿಮಿಷನೂ ಜಾಸ್ತಿ ಆಕೈತ್ರಿ ಇದು ಕ್ರಾಸ್ ಮಾಡೋಕೆ. ಆ್ಯಕ್ಚುಲಿ ಇವ್ರಿಗೆ 2 ತಾಸು ತೊಗೊಳಂಗೆ ಆಗಿಬಿಟ್ಟೈತಿಲ್ಲ ಟೈಮ್. ಯಾಕಂದ್ರೆ ಗಾಡಿ ಅವ್ರು ಹೊಸವಾಗಿ ಬಂದಾಗ ಇದು ರೋಡ್ ಯಾವ ಥರ ಎಲ್ಲಿಂದ ಎಷ್ಟು ತಗ್ಗು ಬಿದ್ದಿರ್ತದೆ ಅನ್ನೋದು ಗೊತ್ತಿರ, ಅದು ಅಂದಾಜು ಇರೋಂಗಿಲ್ಲ. ಇನ್ನು ನೋಡಿರಿ ಇದು ರೋಡ್ ಏನು ಕೆರಿನೋ ಅಂತ ಅನ್ಸಾಕತ್ಬಿಟ್ಟೈತಿ. ಇಲ್ಲಿ ನೋಡ್ರಿ ಇಲ್ಲಿ ಅವ್ರ ಇದನ್ನೊಂದು ಬೈಕ್ದಾಗಿಂದ ಎಳೆಯಾಕತ್ತಾರ. ಅಂದ್ರೆ ಹತ್ತಿರ ಬೀಳ್ತು ಅನ್ನುವಂಥ ಅಷ್ಟು ಭಯ ನೋಡ್ರಿ ಇಲ್ದ ನಡಕ್ ಬರಾಕತ್ರ ಯಾವ ರೇಂಜಿಗೆ ಇದ್ದದಾಗೈತಿ. ಹೊಳ್ಳಿ ಅವ್ರ ಕಾರ್ಗಳಿಂದ ಇಳಿದು ಆ ದಾರಿ ತೋರಿಸು ಈ ದಾರಿ ತೋರಿಸು ಅಂತ ಹೇಳಕತ್ತಾರ. ಅಂದ್ರೆ ಆ ರೇಂಜಿಗಿದ್ದ ರಸ್ತೆ ಕೆಟ್ಟಬಿಟ್ಟೈತಿ. ಇವ್ರು ಯಾವ ಇದ್ರ ಮೇಲೆ ಯಾವ ಗ್ಯಾರಂಟಿ ಮೇಲೆ ನೋಡ್ರಿ ಇಲ್ದ ಈ ಥರ ಆಕೈತಿ. ಯಾವ್ದು ಗಾಡಿ ಹೋಗತ್ರ ಕಾರ್ ಅಂತ ಎಲ್ಲ ಇಂಜನ್ದಾಗ ಹೊಗೆ ಹೇಳತ್ರ ನೀರು ಹಚ್ಚಿ ಹ್ಯಾಂಗ್ ಮಾಡಿದ್ರೆ ಅದ ನೀವು ಅಂದ್ರೆ ಇದ್ರ ಏನು ಹೇಳಕ್ ಇಷ್ಟಪಡ್ತಾರೆ ನೀವು ಈ ರೋಡ್ ಮಾಡೋನವ್ರಿಗೆ? ರೋಡ್ ಮಾಡ್ಬೇಕ್ರಿ, ಜरूरत ರೋಡ್ ಮಾಡ್ಬೇಕ್ರಿ. ಹಾಂ ರೀ, ರೋಡ್ ಮಾಡಿದ್ರೆ ನಾವು ಮತ್ತೆ ಸ್ಟ್ರೈಕ್ ಮಾಡ್ಬೇಕಾಗ್ತದೆ. ಸ್ಟ್ರೈಕ್ ಮಾಡ್ಬೇಕಂತ ನಿಮ್ದು ವಿಚಾರ ಐತ್ರಿ? ವಿಚಾರ ಐತ್ರ ಅಷ್ಟು ಒಟ್ಟು ಇದು ರೋಡ್ ನಿಮ್ಗೆ ಸೇಫ್ಟಿ ಆಗಿರ್ಬೇಕು ಅನ್ನೋ ವಿಚಾರ ನಿಮ್ದು. ಸೇಫ್ಟಿ ಆಗ್ಬೇಕ್ರಿ. ಅಂದ್ರೆ ನೀವು ಡೈಲಿ ಅಡ್ಡಾಡ್ತಾರೇನ್ರಿ ಇಲ್ಲಿ? ಡೈಲಿ ಎನಿ ಟೈಮ್ ಇಲ್ಲೇ ನಮ್ಗೆ. ಹಾಂ, ಅಂದ್ರೆ ಒಟ್ಟು ರೋಡ್ ಆಗ್ಬೇಕ್ರಿ ಅದು. ಹಾಂ ರೀ, ಅಂದ್ರೆ ಈಗ ಜಸ್ಟ್ ಆಗ್ಬೇಕ್ರಿ ನಾ ಸ್ವಲ್ಪ ಟೈಮ್ ತೊಗೊಂಡ್ಬೇಕ್ರಿ? ಜಸ್ಟ್ ಆಗ್ಬೇಕಂದ್ರೆ ನಾರ್ಮಲ್ ಹಾಕ್ಬೇಕು ಕಡ್ಡೆಕ್ಕೆ. ಹಾಂ ರೀ, ಹಾಕಿ ಹಿಂಗಾಡ್ಬೇಕಾದ್ರೆ ಮಾಡ್ರಿ ನಡೀತದೆ. ಮಳೆಗಾಲದಾಗ ಅಂತೂ ಪೂರ ಸಮಸ್ಯೆ ಆಗ್ಬಿಡಾಯ್ತು. ಸಮಸ್ಯೆ ಐತಿ, ಅದು ಕಡ್ಡೆ ಮುಚ್ಚಬೇಕು. ಓಕೆ, ನೀವು ಟೂ ವೀಲರ್ ಹೇಳಿದ್ರಿ ಅದ್ರ ಬೀಳ್ತಾವಂತ ಅಂಜಿಕೆಲ್ಲೇ ಹೇಳಿದ್ರಿ. ಅಂಜಿಕೆಲ್ಲ ಹೇಳಿದ ಕೆಲಸ ಇಲ್ಲಿ ಬಂದ ನಾನು ಈ ಅಲ್ಲಿಂದ ನೋಡೋದನ್ನ ಒಟ್ಟು ಆದರ್ಶ ದೌಡ ಮಾಡನ ಆದರ್ಶ ಜಲ್ದಿ ಮಾಡ್ಬೇಕಿದಾನೆ. ಸರಿ ಮತ್ತ ಅಷ್ಟೇ ಮಾಡ್ಲಿಲ್ಲ ಅಂತಂದ್ರ ಮತ್ತೆ ಹಿಂದಿಗಡೆ ನಾವ ತಗೊಂಡ್ ಕೆಲಸ ಹೋಗಿ ನಿಂದ್ರಬೇಕಾಕತಿ. ಆಯ್ತು. ಏನ್ ಅನ್ಸತ್ತೆ ನೀವು ಈ ರೋಡ್ ನೋಡಿ ಏನ್ ಅನ್ಸತ್ತೆ ನಿಮ್ಗೆ? ಅಲ್ರಿ ರೋಡ ಏನ ಒಂದ್ ದಿವ್ಸಕ್ಕೆ ಟೈರ್ ಪಂಚರ್ ಆಗ್ತಾವು ಇಲ್ರಿ ಗಾಡಿ ನಿಂದಿರ್ತೈತಿ. ರೈತರು ಹೆಂಗ್ ಹೋಗ್ಬೇಕ? ರೈತರದ ಈಗ ಏನು ಇವ್ರ ಶಾಸಕರು ಏನ್ ನೋಡತ್ತಾರ ಈಗ? ಯಾವ ತರ ಗೋಳಾರ ಆಯ್ತದ? ಯಾತರ ಅಲ್ರಿ ಇಲ್ಲ ಹೆಣ್ಮಕ್ಳ ಹಾಕಿ ಯಾರ ಅವ್ನ ಡೆಲಿವರಿ ಪೇಷಂಟ್ ಹೋಗಾಕತ್ತ ಅಂದ್ರ ಇಲ್ಲೇ ಸಾಯ್ದೇನ್ರಿ ಇಲ್ಲೇ ರೋಡ್ ಮ್ಯಾಗ ಅದ್ರ ದವಾಖಾನಿಗೆ ಸಾಯಕ್ ಹೋಗುದ. ಅಲ್ರಿ ಇಂತ ರಾಜಕಾರಣಿ ಮಂದಿ ಇದಾರು ಇಲ್ಲಿ ಎಂತೆಂತ ಮಂದಿ ಬರ್ತಾರ ಇಲ್ಲಿ. ಹೌದ್ರಿ, ಅವ್ರು ನೋಡ್ಬೇಕಿಲ್ಲ ರಸ್ತಾ ಮ್ಯಾಗ, ಈ ರಸ್ತಾ ನೋಡ್ಬೇಕಿಲ್ಲ ಎಂತದೈತಿ ರಸ್ತಾ ಇದ. ಅವ್ರಿಗೆ ವಿಡಿಯೋ ಮಾಡಿ ಕೆಲಸ ಹಾಕ್ರಿ, ಅವ್ರಿಗೆ ನಾಚಿಕ್ ಬರ್ಬೇಕು. ಅದಕ್ಕ ನಮ್ದು ಒಂದು ಉದ್ದೇಶ ಏನೈತ್ರಿ, ಯಾವ್ದ ರಸ್ತೆ ಕೆಟ್ಟ ನಾವೇನ್ ಮಾಡಿದ್ರಿಗಿಲ್ಲ, ಬಟ್ ಇದು ಡೇಂಜರ್ ಆಗೈತಿ. ಅದ್ರ ಸಂಬಂಧ ಎಲ್ಲಾ ಕಡೆಯಿಂದ ಇದನ್ನ ಮಾಡತ್ತೇವೆ ನಾವು. ನಾನು ಈ ಮಾತು ಏನ್ ಮಾಡಿ ಹಾಕತ್ತಾರ ನಾವ್ ಇಡೀವ್ರಿ, ಈ ಮಾತು ಕರೆಕ್ಟ್ ಐತಿ ನಿಮ್ದು. ಓಕೆ ಥ್ಯಾಂಕ್ಸ್. ಏನ್ ಅನ್ಸದ್ರಿ ರೋಡ್ ನೋಡಿ? ಸರ ಹೇಳ್ರಿ, ನಾಳೆ ಇಲ್ಲ ಇವತ್ತ ನಾವ್ ಯಾವಾಗ ಸಾಯ್ತವ ನಮ್ಗ್ ಗೊತ್ತಿಲ್ಲ. ಈ ರೋಡ್ ನೋಡ್ರಿ ನಮಗ ಭಯಾನ ಸಾದ್ ಬರಾಕ ಹೋಗಾಕ ಹೊಲಕ್ ಹೋಗಾಕ ಮನಿ ಬರಾಕ ಬರ್ತಾ ಇದ ಅನ್ಸ್ಬೋತ. ಯಾಕಂತ ಟಿಪ್ಪರ್ ಇಲ್ಲ ಅಣ್ಣ, ಇಲ್ಲೇ ಬರ್ತಾವಣ್ಣ ನಾವ ಕಾಯವ ಟಿಪ್ಪರ್ದವ್ ನೋಡಿ. ಟಿಪ್ಪರ್ದವ್ ನಿಂತಲ್ಲ ಮೈ ಮೇಲೆ ಬೀಳ್ತಾನ ಹೇಳ್ತಾನ ಹಿಂಗ ಆಗತ್ತಾವ ಗಾಡಿಗಳ.
ಗಾಡಿ ಅಣ್ಣ ಹಿಂಗಾಗತ್ತವ ಏ ಬಾಜು ಬಂದ್ ನೋಡಿ ಅವ್ರ ಏನ್ ಮಾಡ್ದವ ನೋಡಿ ಗಾಡಿ ನೋಡೋದ ಹೆಂಗ್ ಬರೋದ ನೋಡ ಅದಕ್ಕ ನಾ ಚಲೋ ರೋಡ್ ಮಾಡಸ್ ಅಂತ ಹೇಳೋಣ ಅವ್ರಿಗೆ ಯಾರು ನೋಡೋರು ಸರ್ ಏನ್ ಅನ್ಸೈತೆ ನಿಮ್ಗೆ ರೋಡ್ ನೋಡ್ರಿ? ಎಲ್ಲ ಇದು ಬಾಳ ತೊಂದರೆ ಆಗತ್ತೆ ಎಲ್ಲ ನಾವು ಸಣ್ಣ ಮಕ್ಕಳೇ ಕರ್ಕೊಂಡು ಎಜುಕೇಶನ್ ಸ್ಕೂಲ್ ಮಕ್ಕಳ ಕಳ್ಸ್ಬೇಕಂತ ಟೈಮಿಂಗ್ ಕಳ್ಸಕ್ಕಾಗಲ್ಲ. ದಿನನಿತ್ಯದ ಇಲ್ಲಿ ಲೋಕಲ್ ಪಾಪ ಹಳ್ಳಿಯವರು ಶಾಲೆ ಮಕ್ಕಳು ಕಳ್ಸ್ಬೇಕಂದ್ರೆ ಬಾಳ ಪ್ರಾಬ್ಲಮ್ ಆಗತ್ತೆ. ಒಂದು ಬಸ್ ಹೋಗ್ಬೇಕಾದ್ರೆ 1 ಗಂಟೆ ಆಗತ್ತೆ, ಇಷ್ಟು ಕಿಲೋಮೀಟರ್. ಸ್ವಂತ ವೆಹಿಕಲ್ ಪ್ರಾಬ್ಲಮ್ ಆಗತ್ತೆ. ಬಸ್ಸಿಗೆ ಬಂದ್ ಸರ್ಕಾರಿ ಸ್ಕೂಲಿಗೂ ಸರ್ಕಾರಿ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಬಹಳ ತೊಂದರೆ ಆಗತ್ತೆ. ಮುಂದ ದೈನಂದಿನ ಕಾರ್ಯಕ್ರಮಕ್ಕ ಸಿಟಿ ಪಟ್ಟಣಕ್ಕೆ ಸಂತಿಗೆ ಹೋಗ್ಬೇಕಂದ್ರ ಪಬ್ಲಿಕ್ ಬಹಳ ತೊಂದರೆ ಇದೆ, ಬಹಳಷ್ಟು ಪ್ರಾಬ್ಲಮ್. ಯಾಕಂದ್ರೆ ಒಂದ್ ಯಾರು ಹೆರಿಗೆ ಹೆಣ್ಮಕ್ಳೇ ಅಲ್ಲಿ ಅನಾರೋಗ್ಯ ಹಾಸ್ಪಿಟ್ಲ್ ಹೋಗೋದಾಗ್ಲಿ ಬಹಳ ತೊಂದರೆ ಆಗತ್ತೆ. ಇದೆಲ್ಲ ಇದಕ್ಕೆಲ್ಲ ದಯಮಾಡಿ ಏನಾಗಿದೆ ಈ ಕ್ಷೇತ್ರ ಬರ್ತಕ್ಕಂಥ ಜನಪ್ರತಿನಿಧಿಗಳ ಕಡೆ ಗಮನ ಹರಿಸಿ ಸ್ವಲ್ಪ ಜಲ್ದಿ ಬೇಗನೆ ಮಾಡುವಂತ ಕೆಲಸ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ನೋಡ್ರಿ ಫ್ರೆಂಡ್ಸ್, ಈ ತರ ಎಲ್ಲಾ ಈ ಡೇಂಜರಸ್ ಯಾವ ತರ ಆಗೈತಿ. ಒಂದ್ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ ಹೋಗಾರು ಇರ್ತಾರು, ಆಮೇಲೆ ಡೈಲಿ ಹೊಲಕ ಮನಿಗೆ ಅಡ್ಡಾಡಕ್ ಹೋಗಾರು ಇರ್ತಾರು. ಆಮೇಲೆ ಹೊಳ್ಳಿ ಏನೋ ಸಡನ್ ಯಾರ್ದೋ ಮನ್ಯಾಗ ಪ್ರೆಗ್ನೆನ್ಸಿ ಇದಿರ್ತಾರ, ಡೆಲಿವರಿ ಟೈಮ್ದಾಗ ಇವ್ರು ಕರ್ಕೊಂಡ್ ಹೋಗ್ಬೇಕಂತಂದ್ರ ಏನ ಇದೆಲ್ಲ ತಗ್ಗ ಪಗ್ಗ ನೋಡಿ ಅಲ್ಲೇ ಅವ್ರಿಗೆ ಪೇನ್ ಬಂದ ಅಲ್ಲೇ ಕಾರ್ ಗಾಡಿಗೆ ಡೆಲಿವರಿ ಆಗ್ಬೇಕು, ಆ ರೇಂಜ್ಗೆ ಇದು ಆಗ್ಬಿಟ್ಟತಿ. ಆಮೇಲೆ ಅವ್ರ ಜೀವಕ್ಕೆ ಎಷ್ಟ್ ಡೇಂಜರಸ್ ಇದೈತಿ ಅನ್ನೋದೊಂಥರ ವಿಚಾರ ಮಾಡ್ಬೇಕಾಕತಿ. ಸೊ ಈಗ ನಾವ್ ಇಲ್ಲೇ ಲೋಕಲ್ ಅವ್ರಾಗ ಮತ್ತೆ ಯಾರೋ ನಾವು ಧ್ವನಿ ಎತ್ತಲಿಲ್ಲ ಅಂತಂದ್ರ ಇದು ನಮ್ಮ ಊರಾಗಿನ ಅಷ್ಟೇ ಪ್ರಾಬ್ಲಮ್ ಇರಂಗಿಲ್ಲ. ಆಕ್ಚುಲಿ ಎಲ್ಲಾ ಕಡೆನೂ ಇರ್ತತಿ ಈ ಪ್ರಾಬ್ಲಮ್. ಸೊ ನೀವು ನಿಮ್ಮ ಊರೊಳಗಿದ್ದ ಏನೇನ್ ಪ್ರಾಬ್ಲಮ್ ಇರ್ತಾವಲ್ಲ, ನೀವು ಧ್ವನಿ ಎತ್ರಿ, ನೀವು ಇದನ್ನ ವಿಡಿಯೋ ಮಾಡಿ ಹಾಕ್ರಿ, ಮುಟ್ಲಿ ಎಲ್ಲರಿಗೂ. ಮತ್ ಯಾರು ಏನು ಕೇಳಂಗಿಲ್ಲ ಅಂತ ಮತ್ ಯಾರು ಮಾಡ್ತಾರ್ರಿ? ಮತ್ ಕೇಳಿದಾಗ ಮಾಡ್ಬೇಕು, ಕೇಳಿದ್ರ ಮಾಡಂಗಿಲ್ಲ. ಇನ್ ಮತ್ ಕೇಳಿದ್ರೆ ಸುಮ್ ಕುಂತ್ರ ಏನ್ ಯಾರು ಮಾಡ್ತಾರ ಹೇಳ್ರಿ ನೀವು? ಈ ಮಳೆ ಒಳಗ ನಮಗ್ ಬಂದ್ ಮಾಡೋ ಅವಶ್ಯಕತೆ ಏನ್ ಬಟ್, ಯಾಕಂದ್ರ ನಾವು ಒಂದ್ ಭಾರತೀಯ ನಾಗರಿಕರಾಗಿ ನಮ್ ಜವಾಬ್ದಾರಿ ಐತ್ರಿ ಇದ. ಯಾರು ಸುಮ್ ಕುಂದ್ರಾಕ್ ಹೋಗ್ಬೇಡ್ರಿ. ನಿಮ್ಮ ಊರಾಗೂ ಯಾವ್ಯಾವ ಪ್ರಾಬ್ಲಮ್ ಐತಿ ಸ್ವಲ್ಪ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಧನ್ಯವಾದಗಳು.